ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ನಮ್ಮ ತಂದೆಯವರು ತುಂಬ ವರ್ಷದಿಂದನೂ ಹಳೆ ಕಾಯಿನ್ಸು, ಹಳೆ ನೋಟ್ಸೆಲ್ಲ ಜೋಡಿಸ್ಕೊಂಡು ಬಂದಿದ್ದಾರೆ. ಸೊ ಅವರು ಕೆಲವೊಂದು ನೋಟ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಆ ಟೈಮಲ್ಲೆಲ್ಲ ನೀವು ₹1 ನೋಟ್ಸ್ ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಇಸ್ವಿ 1989ರಲ್ಲಿ. ಸೊ ಯಾರೆಲ್ಲ ಈ ಒಂದು ನೋಟ್ಸ್ನ ಆ ಇಸ್ವಿಯಲ್ಲಿ ಯೂಸ್ ಮಾಡಿದ್ದೀನಿ, ನೋಡಿದ್ದೀನಿ ಕೂಡ ಅನ್ನೋರು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಕೆಲವೊಂದು ನೋಟ್ಸಲ್ಲೆಲ್ಲ ಮೆನ್ಷನ್ ಮಾಡಿಲ್ಲ ಇಸ್ವಿನ. ಸೊ ಯಾರಿಗೆಲ್ಲ ಗೊತ್ತಿರುತ್ತೆ ಈ ಒಂದೊಂದು ನೋಟ್ಸೆಲ್ಲ ಸೊ ಇಂಥ ಇಸ್ವಿಯಲ್ಲೆಲ್ಲ ಯೂಸ್ ಆಗ್ತಾಯಿತ್ತು ಅಂಥೇಳಿ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಯಾಕಂದರೆ ನಮಗೂ ಗೊತ್ತಾಗುತ್ತೆ. ಸೊ ಇಂಥ ಈ ರುಪೀಸ್ ನೋಟ್ಸ್ನ ಇಂಥ ಇಯರಲ್ಲಿ ನಮಗೆ ಯೂಸ್ ಆಗ್ತಾಯಿತ್ತು ಆ ಟೈಮಲ್ಲಿ ಅಂತೇಳ್ಬಿಟ್ಟು. ಸೊ ನೋಟ್ಸ್ ಒಂದೇ ಎಲ್ಲ, ಕಾಯಿನ್ಸು ಕೂಡ ನೋಡ್ತಾ ಇರ್ಬೋದು. ಸೊ ಈ ಕಾಯಿನ್ಸಲ್ಲಿ ತುಂಬ ಡೀಟೇಲ್ಸ್ ಎಲ್ಲ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಇಸ್ವಿ, ಒಂದು ವ್ಯಕ್ತಿ ಕೂಡ ಚಿತ್ರ ಇರುತ್ತೆ. ಸೊ ಅವ್ರದ್ದು ಹೆಸರು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಕೆಲವೊಂದರಲ್ಲೆಲ್ಲ ಬೇರೆ ಬೇರೆ ಕಂಟ್ರಿದು ಕೂಡ ಇದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ನಮ್ಮ ಇಂಡಿಯನ್ ಕಾಯಿನ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ಕಂಟ್ರಿದು ಕೂಡ ಕೆಲವೊಂದಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ, ನೋಡ್ತಾ ಇರ್ಬೋದು. ಸೊ ನಮ್ಮ ಸಿಸ್ಟರು ಇದೇ ಥರ ಎಷ್ಟು ಇಸ್ವಿದಿದೆ ಒಂದು ನೋಟ್ಸು, ಕಾಯಿನ್ಸ್ ಎಲ್ಲ ಅಂತ ಒಂದು ಲೀಸ್ಟ್ ಮಾಡ್ತಾ ಹೋಗ್ತಾಯಿದ್ರು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕ್ತಾ ಇರೋಂಥ ವಿಡಿಯೋಗಳನ್ನ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದನ್ನು ಮರಿಬೇಡಿ. ಸೊ ನಾನು ಒಂದೊಂದಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ,